ನೀಲಕ್ಕ ಯಾರಿಗವ ಬೈದಿದ್ದು? ಅದು ಮನೆಗೆ ಒಂದು ಬೆಕ್ ಬರತ್ತಣ್ಣ. ಅದು ಯಾವಾಗ್ಲೂ ಹಾಲು ಕುಡ್ಕೊಂಡು ಹೋಗತ್ತೆ. ಈಗಿನ ಬೈದ್ ಕಳ್ಸಿದ್ರು, ಮತ್ತೆ ನಾಚಿಕೆ ಇಲ್ಲದೆ ಬಂದಿತ್ತು ಹಾಲು ಕುಡಿಯೋಕೆ, ಅದಕ್ಕೆ ಬೈದ್ರು. ಸರಿ ಕಣವ, ಮಾದಪ್ಪಣ ಎಲ್ಲಾದ್ರೂ ಬಿರ್ನೆ ಬಂದ್ರೆ ಫೋನ್ ಮಾಡಿ ಹೇಳವ. ಸರಿ ಅಣ್ಣ. ಮಾವ ಒಂದು ನಿಮಿಷ ಕೊಡು, ನಾನು ಮಾತಾಡ್ತೀನಿ. ಕೊಂಡು ನನಗೆ ಫೋನ್ ಕೊಡ್ತೀನಿ ರವ. ಕೊಂಡು, ನಾನು ನಿನಗೆ ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಆದರೂ ಮತ್ತೆ ಹೇಳ್ತಿದ್ದೀನಿ ಅಷ್ಟೇ. ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಅನುಸರಿಸ್ಕೊಂಡು ಹೋಗ್ಬೇಕು, ಆಯ್ತಾ? ಯಾಕಂದರೆ ನೀನಿರೋದು ಮಾದಪ್ಪಣ್ಣನ ಮನೆಯಲ್ಲಿ. ಅವ್ರು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದಾರೆ. ಹಂಗೆ ಒಂದು ನಿಮಿಷ ಕೊಂಡು, ನಮ್ಮ ಲೀಲಕ್ಕ ಅವರಲ್ಲ ಚಿಕ್ಕ ವಯಸ್ಸಿಂದನೂ ನೀವು ಕೆಂಡೆ ಎಂಡೆ ಮಾತಾಡ್ಸೋದು. ನೀನು ಅಂದ್ರೆ ಹಾಟ್ ಒಂದಿಷ್ಟ. ನಿನ್ನ ಬಹು ಸಂದಾಕ್ ನೋಡ್ಕೊತಾರೆ. ನೀನ್ ಏನಕ್ಕೂ ಚಿಂತೆ ಮಾಡಬೇಡ, ಸರಿನಾ? ಸರಿ ಅಣ್ಣ. ಸರಿ ಕಣವ. ಅಣ್ಣ, ನೀನು ಆರಾಮಾಗಿದ್ಯಾ ಅಣ್ಣ? ನಿನ್ನ ಧ್ವನಿ ಕೇಳಕ್ಕೆ ಏನೋ ಒಂಥರ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಏ ನಮ್ಗೇನಾಗೈತೆ? ನಾವು ಬೋಸ್ ಅದಾಗಿದ್ದೀವಿ, ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದೀವಿ, ಏನು ತೊಂದರೆ ಇಲ್ಲ. ಸರಿ ಕಣವ, ಇಡ್ತೀನಿ. ಮಾದಪ್ಪಣ ಬೆಂಗಳೂರಿಗೆ ಹೋಗೋರೆ. ಅವ್ರು ಬರೋದಕ್ಕೆ ಇನ್ನು 7 ದಿನ ಆಯ್ತೈತಂತೆ. ಅವ್ರ ಫೋನ್ ಬೇರೆ ಸಿಗ್ತಾ ಇಲ್ಲ.